ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 4ನೇ ಮೇ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. ಅಂಡ್ ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 151, and we appreciate Siddesh, Bindushree, Basamma, Suresh, Subramani, Pavan, Harish, Anjali, Narasa Reddy, and Devraj, and many others also have given correct answers. Thank you very much for your participation. With this, let's get into the first article. So India's green goals ಏನಿದೆ, so ಈ green goals ನ ಅಚೀವ್ ಮಾಡ್ಲಿಕ್ಕೆ ಜರ್ಮನಿಯಿಂದ 10 ಬಿಲಿಯನ್ ಯೂರೋಸ್ ಅಷ್ಟು ಹಣ ಸಹಾಯನ ಮಾಡ್ತಾ ಇದ್ದಾರೆ. ಯಾವ ವರ್ಷದ ವೇಳೆಗೆ ಅಂದ್ರೆ 2030ರ ವೇಳೆಗೆ 10 ಬಿಲಿಯನ್ ಯೂರೋಸ್ ಅಷ್ಟು ಹಣ ಸಹಾಯವನ್ನ ಜರ್ಮನಿಯವರು ಭಾರತಕ್ಕೆ ನೀಡ್ತಾ ಇದ್ದಾರೆ. ಸೊ ಯಾವುದರ ಸಲುವಾಗಿ ನೀಡ್ತಾ ಇದ್ದಾರೆ ಅಂದ್ರೆ, ಭಾರತದಲ್ಲಿ ನಡೀತಕ್ಕಂತ ಗ್ರೀನ್ ಪ್ರಾಜೆಕ್ಟ್ಸ್ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಈ ಒಂದು ಹಣವನ್ನ ಕೊಡ್ತಾ ಇದ್ದಾರೆ. ಸೊ ಯಾಕೆ ಈ ಹಣವನ್ನ ಜರ್ಮನಿಯವರು ಯಾಕೆ ನಮ್ಗೆ ಕೊಡ್ತಾ ಇದ್ದಾರೆ ಅಂದ್ರೆ, ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ ಅರ್ತ್ ಸಮಿಟ್ ಅಲ್ಲಿ UNFCC ಅನ್ನೋದನ್ನ ಲಾಂಚ್ ಮಾಡಿರ್ತಾರೆ. ಇದನ್ನ ನಾವು ಯುನೈಟೆಡ್ ನೇಷನ್ ಫೆಡರೇಷನ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಸೊ ಇದರ ಪ್ರಕಾರ ಏನಾಗಿರುತ್ತೆ, ಡೆವಲಪ್ಡ್ ನೇಷನ್ಸ್ ಏನಿರುತ್ತೆ ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೇನಿರುತ್ತೆ, ಸೊ ಅವು ಡೆವಲಪಿಂಗ್ ನೇಷನ್ಸ್ ಗೆ ಪ್ರತಿ ವರ್ಷ $100 ಬಿಲಿಯನ್ ಅಷ್ಟು ಹಣ ಸಹಾಯವನ್ನ ಮಾಡಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಜರ್ಮನ್ ಡೆವಲಪ್ಡ್ ಕಂಟ್ರಿ ಆಗಿದೆ ಮತ್ತು ಭಾರತ ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ $10 ಬಿಲಿಯನ್ ನ ಕೊಡ್ಲಿಕ್ಕೆ ಇವಾಗ ಅವರು ಒಪ್ಕೊಂಡಿರ್ತಾರೆ. ಸೊ ಈ ಒಂದು ಹಣವನ್ನ ಮೇಜರ್ ಆಗಿ ನಾವು ಎಲ್ಲಿ ಯೂಸ್ ಮಾಡ್ತಾ ಇದ್ವಿ, ಫಾರ್ ಎಕ್ಸಾಂಪಲ್ ನಿಮ್ಗೆ ತಿಳಿದಿರೋ ಹಾಗೆ COP26 ಅಲ್ಲಿ ನಾವು ಪಂಚಾಮೃತ್ ಅನ್ನೋದನ್ನ ನಾವು ಎಕ್ಸ್ಪ್ರೆಸ್ ಮಾಡಿರ್ತೀವಿ. ಪಂಚಾಮೃತ್ ಅಂದ್ರೆ 5 ಮೇನ್ ಗೋಲ್ಸ್ ನ ಅಚೀವ್ ಮಾಡ್ತಕ್ಕಂಥದ್ದನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಅದರಲ್ಲಿ 5th ಗೋಲ್ ಏನಿದೆ, ಇದನ್ನ ನಾವು ನಾನ್ ಫಾಸಿಲ್ ಎನರ್ಜಿ ಕೆಪಾಸಿಟಿ ಆಫ್ ಇಂಡಿಯಾನ ನಾವು 5 ಗಿಗಾವ್ಯಾಟ್ಸ್ ಅಷ್ಟು ಇಂಪ್ರೂವ್ ಮಾಡಬೇಕು. ಅಂದ್ರೆ 2030ರ ವೇಳೆಗೆ ಪಳೆಬಳಿಕೆ ರಹಿತ ಇಂಧನ ಸಾಮರ್ಥ್ಯ 500 ಗಿಗಾವ್ಯಾಟ್ಸ್ ಅಷ್ಟು ನಾವು ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಗುರಿ ಇರುತ್ತೆ. ಸೊ ಈ ಗುರಿಯನ್ನ ಸಾಧನೆ ಮಾಡ್ಲಿಕ್ಕೆ ಈ ಹಣವನ್ನ ನಾವು ಉಪಯೋಗಿಸ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಸೊ ಜರ್ಮನಿ ಏನ್ ಪ್ಲೆಡ್ಜ್ ಮಾಡಿದೆ ಅಂದ್ರೆ, ಪ್ರೊವೈಡ್ 10 ಬಿಲಿಯನ್ ಯೂರೋಸ್ ನ ಪ್ರೊವೈಡ್ ಮಾಡ್ಲಿಕ್ಕೆ ಅವರು ವಾಗ್ದಾನವನ್ನ ಮಾಡಿರ್ತಾರೆ. ಸೊ ಯಾವಾಗ ಅಂದ್ರೆ ನೆಕ್ಸ್ಟ್ 8 ಇಯರ್ಸ್ ಅಲ್ಲಿ, ಅಂದ್ರೆ ಮುಂದಿನ 8 ವರ್ಷಗಳಲ್ಲಿ $10 ಶತಕೋಟಿ ಅಷ್ಟು ಹಣವನ್ನ ಜರ್ಮನಿಯವರು ಭಾರತಕ್ಕೆ ಕೊಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ, to achieve India's target of raising its non-fossil energy generation capacity to 500 gigawatts. ಅಂದ್ರೆ ಭಾರತ ದೇಶವು ತನ್ನ ಪಳೆಬಳಿಕೆ ರಹಿತ ಶಕ್ತಿ ಉತ್ಪಾದನೆ ಸಾಮರ್ಥ್ಯವನ್ನ 500 ಗಿಗಾವ್ಯಾಟ್ ಗೆ ಹೆಚ್ಚಿಸಲಿಕ್ಕೆ ಈ ಹಣ ಸಹಾಯವನ್ನ ಮಾಡ್ತಾ ಇದ್ದಾರೆ. ಸೊ ಈ ಆರ್ಟಿಕಲ್ ಕೂಡ ನಿಮ್ಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ನ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಡೆಫಿನೆಟ್ಲಿ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಹಾಗಿದ್ರೆ ಹೂ ಇಸ್ ದಿ ಪ್ರೆಸೆಂಟ್ ಚಾನ್ಸಲರ್ ಆಫ್ ಜರ್ಮನಿ ಅಂತ ಪ್ರಶ್ನೆ ಕೇಳಿದ್ರೆ, ಓಲಾಫ್ ಸ್ಕೋಲ್ಸ್ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಭಾರತದ ಪ್ರಧಾನ ಮಂತ್ರಿ ಮತ್ತೆ ಜರ್ಮನ್ ಚಾನ್ಸಲರ್ ನಡುವೆ ಒಂದು ಜಾಯಿಂಟ್ ಡಿಕ್ಲರೇಷನ್ ಅಥವಾ ಒಂದು ಜಂಟಿ ಘೋಷಣೆ ಆಗಿರುತ್ತೆ. ಸೊ ಆ ಜಂಟಿ ಘೋಷಣೆಯನ್ನ ಏನಕ್ಕೆ ಮಾಡಿರ್ತೀವಿ ಅಂದ್ರೆ, ಇಂಡೋ ಜರ್ಮನ್ ಪಾರ್ಟ್ನರ್ಶಿಪ್ ಫಾರ್ ಗ್ರೀನ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಅಂದ್ರೆ ಈ ಭಾರತ ಮತ್ತು ಜರ್ಮನ್ ನಡುವೆ ಇರ್ತಕ್ಕಂಥ ಒಂದು ಹಸಿರು ಮತ್ತು ಸುಸ್ಥಿರ ಅಭಿವೃದ್ಧಿಗಾಗಿ ಈ ಜಂಟಿ ಘೋಷಣೆಯನ್ನ ಮಾಡಿರ್ತೀವಿ. ಸೊ ಈ ಜಂಟಿ ಘೋಷಣೆಯ ಸಲುವಾಗಿ ಇವಾಗ ಜರ್ಮನ್ ಅವರು $10 ಶತಕೋಟಿ ಅನ್ನ ಮುಂದಿನ 8 ವರ್ಷಗಳಲ್ಲಿ ಭಾರತಕ್ಕೆ ನೀಡಲಿದ್ದಾರೆ. ಸೊ ಇದರ ಜೊತೆ ಬೋತ್ ದ ಕಂಟ್ರೀಸ್ ಆಲ್ಸೋ ಹ್ಯಾವ್ ಅಗ್ರೀಡ್ ಫಾರ್ ಕಾಂಪ್ರಹೆನ್ಸಿವ್ ಮೈಗ್ರೇಷನ್ ಅಂಡ್ ಮೊಬಿಲಿಟಿ ಪಾರ್ಟ್ನರ್ಶಿಪ್. ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಜನ ಉದ್ಯೋಗಗಳನ್ನ ಅರಿಸಿಕೊಂಡು ಜನ ಏನು ವಲಸೆ ಹೋಗ್ತಾರೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ವಲಸೆ ಮತ್ತು ಚಲನಶೀಲ ಪಾಲುದಾರಿಕೆ ಒಪ್ಪಂದಕ್ಕೂ ಕೂಡ ಭಾರತ ಮತ್ತು ಜರ್ಮನಿ ಈಗ ಸಹಿ ಹಾಕಿರ್ತವೆ. ಸೊ ಈ ಒಂದು ಅಗ್ರಿಮೆಂಟ್ ಏನಾಗಿದೆ, ಸೊ ವಿತ್ ರೆಸ್ಪೆಕ್ಟ್ ಟು ದಿ ಹಣ ಸಹಾಯ ಮಾಡ್ತಕ್ಕಂಥ ಒಂದು ಅಗ್ರಿಮೆಂಟ್ ಏನಿದೆ, ಪ್ರಸ್ತುತವಾಗಿ ಇದು ಬೈಲ್ಯಾಟ್ರಲ್ ಕೋಆಪರೇಷನ್ ಆಗಿದೆ ಅಥವಾ ದ್ವಿಪಕ್ಷೀಯ ಸಹಕಾರ ಆಗಿದೆ. ಸಪೋಸ್ ಈ ಒಂದು ಅಗ್ರಿಮೆಂಟ್ ಜೊತೆಗೆ ಇನ್ನೂ ಒಂದು ಕಂಟ್ರಿ ಆಡ್ ಆದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಜರ್ಮನಿಯಿಂದ 10 ಬಿಲಿಯನ್ ಯೂರೋಸ್ ನ ಅವ್ರು ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಡೆವಲಪಿಂಗ್ ಕಂಟ್ರಿ ಕೂಡ ಭಾರತಕ್ಕೆ ಹಣ ಸಹಾಯ ಮಾಡಿದ್ರೆ ಅದು ಟ್ರೈಲ್ಯಾಟ್ರಲ್ ಕೋಆಪರೇಷನ್ ಅಥವಾ ತ್ರಿಪಕ್ಷೀಯ ಸಹಕಾರ ಆಗುತ್ತೆ. ಅಥವಾ 2ಕ್ಕಿಂತ ಜಾಸ್ತಿ ಕಂಟ್ರೀಸ್ ಆಡ್ ಆದ್ರೆ ಅದನ್ನ ಮಲ್ಟಿಲ್ಯಾಟ್ರಲ್ ಕೋಆಪರೇಷನ್ ಅಥವಾ ಬಹುಪಕ್ಷೀಯ ಸಹಕಾರ ಅಂತ ಕರಿತೀವಿ. ಸೊ ಈ ಎಲ್ಲಾ
ಕೋಆಪರೇಷನ್ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒನ್ ಕಾಮನ್ ಅಜೆಂಡಾ. ಆ ಕಾಮನ್ ಅಜೆಂಡಾ ಏನು ಅಂದ್ರೆ ಟು ಮೀಟ್ 2015 ಪ್ಯಾರಿಸ್ ಕ್ಲೈಮೇಟ್ ಅಕಾರ್ಡ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಅಂದ್ರೆ 2015 ಪ್ಯಾರಿಸ್ ಹವಾಮಾನ ಒಪ್ಪಂದ ಏನಿತ್ತು, ಏನು ಪ್ಯಾರಿಸ್ ಹವಾಮಾನ ಒಪ್ಪಂದ ಅಂದ್ರೆ ಆವರೇಜ್ ಟೆಂಪರೇಚರ್ ಶುಡ್ ನಾಟ್ ಎಕ್ಸೀಡ್ 1.5 ಡಿಗ್ರಿ ಸೆಲ್ಸಿಯಸ್ ಅಂತ ನಾವೇನ್ ಪ್ಯಾರಿಸ್ ಅಗ್ರಿಮೆಂಟ್ ಗೆ ಸಹಿ ಹಾಕಿರ್ತೀವಿ, ಸೊ ಅದನ್ನ ಸಾಕಾರಗೊಳಿಸ್ಲಿಕ್ಕೆ ಈ ಒಂದು ಹಣವನ್ನ ಭಾರತ ರಾಷ್ಟ್ರ ಯೂಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಇಂಡಿಯಾ ಮತ್ತು ಜರ್ಮನ್ ನಡುವೆ, ಸೊ ಇದನ್ನ ನಿನ್ನೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೆ, ಇನ್ನೂ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಆ ಒಂದು ಅಗ್ರಿಮೆಂಟ್ ನ ನಾವು ಇಂಡೋ ಜರ್ಮನ್ ಗ್ರೀನ್ ಹೈಡ್ರೋಜನ್ ರೋಡ್ ಮ್ಯಾಪ್ ಅಂತ ಕರಿತೀವಿ. ಅಂದ್ರೆ ಈ ಹಸಿರು ಜಲಜನಕ ಅಂತ ನಾವೇನ್ ಕರಿತೀವಿ, ಸೊ ಇದರ ಅಭಿವೃದ್ಧಿ ಮಾಡ್ಲಿಕ್ಕೂ ಕೂಡ ಭಾರತ ಮತ್ತು ಜರ್ಮನ್ ನಡುವೆ ಒಪ್ಪಂದವಾಗಿರುತ್ತೆ. ಅದರ ಜೊತೆ ಇಂಡೋ ಜರ್ಮನ್ ರಿನ್ಯೂಯಬಲ್ ಎನರ್ಜಿ ಪಾರ್ಟ್ನರ್ಶಿಪ್ ಕೂಡ ಆಗಿರುತ್ತೆ, ಅಥವಾ ನವೀಕರಿಸಬಹುದಾದ ಇಂಧನದ ಪಾಲುದಾರಿಕೆ ಕೂಡ ಆಗಿರುತ್ತೆ. ಸೊ ಅದ್ರ ಜೊತೆ ಇವ್ರು ಏನನ್ನ ಫೋಕಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇನೋವೇಟಿವ್ ಸೋಲಾರ್ ಎನರ್ಜಿ, ಅಂದ್ರೆ ಸೌರ ಶಕ್ತಿಯನ್ನ ನಾವು ನವೀನ ರೀತಿಯಲ್ಲಿ ಬಳಸ್ಕೊಳ್ತಕ್ಕಂಥದ್ದು, ಮತ್ತೆ ಬೇರೆ ರಿನ್ಯೂವಬಲ್ಸ್ ಅಂದ್ರೆ ಅದರ್ ರಿನ್ಯೂವಬಲ್ಸ್ ಅಥವಾ ಬೇರೆ ನವೀಕರಿಸಬಹುದಾದ ಇಂಧನಗಳು, ಎಲೆಕ್ಟ್ರಿಸಿಟಿ ಗ್ರಿಡ್ ಸ್ಟೋರೇಜ್ ಮತ್ತೆ ಮಾರ್ಕೆಟ್ ಡಿಸೈನ್, ಅಥವಾ ಈ ಗ್ರಿಡ್ ಗಳೇನಿದೆ ಅಂದ್ರೆ ಸೌರ ಶಕ್ತಿಗೆ ಸಂಬಂಧಪಟ್ಟಂತೆ ಗ್ರಿಡ್ ಗಳೇನಿದಾವೆ ಅದರ ಸಂಗ್ರಹಣೆ ಒಂದು ಚಾಲೆಂಜಿಂಗ್ ಆಸ್ಪೆಕ್ಟ್ ಆಗಿರುತ್ತೆ. ಇದರ ಬಗ್ಗೆ ಮತ್ತೆ ಇದರ ಮಾರುಕಟ್ಟೆಯ ವಿನ್ಯಾಸಗಳ ಬಗ್ಗೆ ಕೂಡ ಕೋಆಪರೇಷನ್ ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಭಾರತ ಮತ್ತು ಜರ್ಮನಿ ನಡುವೆ ಹಲವಾರು ಅಗ್ರಿಮೆಂಟ್ಸ್ ಆಗಿರುತ್ತೆ. ಸೊ ಈ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಡೆಫಿನೆಟ್ಲಿ ಜನರಲ್ ಸ್ಟಡೀಸ್ಗೂ ಹೆಲ್ಪ್ ಆಗುತ್ತೆ, ಮತ್ತೆ ಎಸ್ಸೆ ರೈಟಿಂಗ್ ಅಂತೂ ಇಟ್ ಈಸ್ ಇಂಡಿಸ್ಪೆನ್ಸಿಬಲ್. ಯು ಹ್ಯಾವ್ ಟು ಯೂಸ್ ದಿಸ್ ಇನ್ಫಾರ್ಮೇಶನ್. ಸೊ ಅದಾದ್ಮೇಲೆ ಜರ್ಮನಿ ಆಲ್ಸೋ ಎಕ್ಸ್ಪ್ರೆಸ್ಡ್ ಇಟ್ಸ್ ಇಂಟೆನ್ಷನ್ ಟು ಪ್ರೊವೈಡ್ ಇಂಡಿಯಾ ವಿತ್ ಫಿನಾನ್ಷಿಯಲ್ ಅಂಡ್ ಟೆಕ್ನಿಕಲ್ ಕೋಆಪರೇಷನ್. ಸೊ ಜರ್ಮನ್ ಇದೆಲ್ಲದರ ಜೊತೆಗೆ ಆರ್ಥಿಕ ಮತ್ತು ತಾಂತ್ರಿಕ ಸಹಾಯವನ್ನು ಕೂಡ ನಮ್ಗೆ ಕೊಡ್ತಾ ಇದ್ದಾರೆ. ಸೊ ಹೇಗೆ ಅಂದ್ರೆ ಕನ್ಸೆಷನಲ್ ಲೋನ್ಸ್ ನ ನಮ್ಗೆ ಕೊಡ್ತಾ ಇದೆ, ಅಂದ್ರೆ ರಿಯಾಯಿತಿ ದರದಲ್ಲಿ ಭಾರತಕ್ಕೆ ಸಾಲವನ್ನ ಕೊಡ್ತಾ ಇದೆ. ಸೊ ಎಷ್ಟು ಸಾಲ ಅಂದ್ರೆ 1 ಬಿಲಿಯನ್ ಯೂರೋಸ್ ಅಂಟಿಲ್ 2025, ಅಂದ್ರೆ 2025 100 ಕೋಟಿ ಯೂರೋಸ್ ಅಷ್ಟು ನಮ್ಗೆ ರಿಯಾಯಿತಿ ದರದಲ್ಲಿ ಸಾಲವನ್ನು ಕೊಡ್ಲಿಕ್ಕೆ ಕೂಡ ಅವರು ಒಪ್ಪಿಕೊಂಡಿರ್ತಾರೆ. ಸೊ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಜರ್ಮನಿ ಮತ್ತೆ ಇಂಡಿಯಾ ಆಗಿರುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ದಿ ವಿಸಿಟ್ ಆಫ್ ಪ್ರೈಮ್ ಮಿನಿಸ್ಟರ್ ಟು ಜರ್ಮನಿ ವಿಚ್ ಹಸ್ ಹ್ಯಾಪನ್ಡ್ ರೀಸೆಂಟ್ಲಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಇದು ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಥವಾ ರೈಲ್ವೆ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಸತಾರ್ಕ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಆಪರೇಷನ್ ಸತಾರ್ಕ್ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಪರೇಷನ್ ಸತಾರ್ಕ್ ಯಾವ ಸಚಿವಾಲಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಕೇಳಿದ್ರೆ ರೈಲ್ವೆ ಸಚಿವಾಲಯ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಒಂದು ಆಪರೇಷನ್ ಸತಾರ್ಕ್ ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಕರಿತೀವಿ. ಸೊ ಇದೊಂದು ಆರ್ಮ್ಡ್ ಫೋರ್ಸ್ ಆಗಿರುತ್ತೆ. ಸೊ ಇದರ ಒಂದು ಪರ್ಪಸ್ ಏನು ಅಂದ್ರೆ ಸೆಕ್ಯೂರಿಟಿ ಆಫ್ ರೈಲ್ವೆ ಪ್ರಾಪರ್ಟಿ, ಪ್ಯಾಸೆಂಜರ್ ಏರಿಯಾ ಮತ್ತೆ ಪ್ಯಾಸೆಂಜರ್. ಸೊ ಈ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅನ್ನೋದು ರೈಲ್ವೆಯ ಸ್ವತ್ತನ್ನ ಕಾಪಾಡ್ತಕ್ಕಂಥದ್ದು, ಪ್ರಯಾಣಿಕರು ಓಡಾಡ್ತಕ್ಕಂಥ ಪ್ರದೇಶವನ್ನ ಕಾಪಾಡ್ತಕ್ಕಂಥದ್ದು ಮತ್ತು ಪ್ರಯಾಣಿಕರಿಗೆ ಭದ್ರತೆಯನ್ನ ಕೊಡ್ತಕ್ಕಂಥ ಒಂದು ಯೂನಿಟ್ ನ ನಾವು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಕರಿತೀವಿ. ಸೊ ಈ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ನವರು ಇವಾಗ ಆಪರೇಷನ್ ಸತಾರ್ಕ್ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ನಮ್ಗೆಲ್ಲ ತಿಳಿದಿರೋ ಹಾಗೆ ಈ ಒಂದು ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ನ ಮುಖಾಂತರ ದೇರ್ ಕುಡ್ ಬಿ ಅ ಚಾನ್ಸಸ್ ಆಫ್ ಸ್ಮಗ್ಲಿಂಗ್ ಮತ್ತೆ ಗನ್ ರನ್ನರ್ಸ್ ಮತ್ತೆ ಟ್ಯಾಕ್ಸ್ ಎವೇಡರ್ಸ್, ಅಥವಾ ಈ ತೆರಿಗೆ ವಂಚಕರು ಯಾರಿರ್ತಾರೆ ಇವರು ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥದ್ದು, ಶಸ್ತ್ರಾಸ್ತ್ರಗಳನ್ನ ಇಲ್ಲೀಗಲ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು, ಮತ್ತೆ ಈ ಅಕ್ರಮ ವಸ್ತುಗಳನ್ನ ಸಾಗಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇರುವುದರ ಕಾರಣದಿಂದ ಈ ಆಪರೇಷನ್ ಸತಾರ್ಕ್ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆಪರೇಷನ್ ಸತಾರ್ಕ್ ನ ಮುಖಾಂತರ ಈ ಅಕ್ರಮ ವಸ್ತುಗಳ ಸಾಗಣೆ ಏನಿರುತ್ತೆ ರೈಲ್ವೆ ಮಾರ್ಗದ ಮುಖಾಂತರ, ಸೊ ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಇನಿಷಿಯೇಟಿವ್ ನ ನಾವು ಆಪರೇಷನ್ ಸತಾರ್ಕ್ ಅಂತ ಕರಿತೀವಿ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನಂದ್ರೆ ಎಗೇನ್ಸ್ಟ್ ಇಲಿಸಿಟ್ ಲಿಕ್ಕರ್, ಅಂದ್ರೆ ಈ ಒಂದು ಮದ್ಯವನ್ನ ಅಕ್ರಮವಾಗಿ ಸಾಗಿಸ್ತಕ್ಕಂಥದ್ದು. ಅದಾದ್ಮೇಲೆ ಈ ಫೇಕ್ ಕರೆನ್ಸೀಸ್, ನಾವು ದಿ ಫೇಕ್ ಇಂಡಿಯನ್ ಕರೆನ್ಸಿ ನೋಟ್ಸ್ ಏನಿರುತ್ತೆ, ಕೋಟಾ ನೋಟ್ ಅಂತ ನಾವೇನ್ ಸಾಮಾನ್ಯ ಭಾಷೆಯಲ್ಲಿ ಕರಿತೀವಿ, ಸೊ ಅದನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು, ವರ್ಗಾವಣೆಯನ್ನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು, ಇಲ್ಲೀಗಲ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅಥವಾ ತಂಬಾಕು ವಸ್ತುಗಳನ್ನ ಸಾಗಣೆಯನ್ನ ತಡಿತಕ್ಕಂಥದ್ದು, ಅನ್ಅಕೌಂಟೆಡ್ ಗೋಲ್ಡ್, ಕ್ಯಾಶ್ ಮತ್ತೆ ಪ್ರಿಷಿಯಸ್ ಐಟಮ್ಸ್ ಏನಿರುತ್ತೆ ಅಂದ್ರೆ ಲೆಕ್ಕಕ್ಕೆ ಸಿಗದೆ ಇರತಕ್ಕಂಥ ಚಿನ್ನ, ನಗದು ಮತ್ತು ಅಮೂಲ್ಯ ವಸ್ತುಗಳನ್ನ ಸಾಗಣೆ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ಈ ಟ್ಯಾಕ್ಸ್ ಎವೇಷನ್ ಮಾಡಿ, ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸುಂಕವನ್ನ ಕಟ್ಟದೆ ಅದನ್ನ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ
ಮಾಡ್ಲಿಕ್ಕೆ ಇವಾಗ ರೈಲ್ವೆ ಸಚಿವಾಲಯದಿಂದ ಆಪರೇಷನ್ ಸತಾರ್ಕ್ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ ಈ ನಿಟ್ಟಿನಲ್ಲಿ ನಾವು ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ಇದಕ್ಕಿಂತ ಮುಂಚೆ ರೈಲ್ವೇಸ್ ಇಂದ ಇನ್ನೂ ಒಂದು ಆಪರೇಷನ್ ಅನ್ನ ಅವರು ಲಾಂಚ್ ಮಾಡಿದ್ರು. ಸೊ ಅದನ್ನ ನಾವು ಆಪರೇಷನ್ ಮೇರಿ ಸಹೇಲಿ ಅಂತ ಕರಿತೀವಿ. ಸೊ ಆಪರೇಷನ್ ಮೇರಿ ಸಹೇಲಿ ಅಂದ್ರೆ ಏನು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕಾಗಿರುತ್ತೆ. ಯಾಕಂದ್ರೆ ಆಪರೇಷನ್ ಸತಾರ್ಕ್ ಮತ್ತೆ ಸಹೇಲಿ ಅನ್ನೋದು ಮೋರ್ ಆರ್ ಲೆಸ್ ಸೌಂಡಿಂಗ್ ಸೇಮ್ ಇರೋದ್ರಿಂದ ಕನ್ಫ್ಯೂಷನ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಪ್ರಶ್ನೆಯನ್ನ ಕೇಳಿರ್ತೀವಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ಈ ಒಂದು ಆರ್ಟಿಕಲ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ಗೃಹ ಸಚಿವಾಲಯಕ್ಕೆ ಸಂಬಂಧಪಟ್ಟಿದ್ದು ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಥವಾ ರಾಷ್ಟ್ರೀಯ ಗುಪ್ತಚರ ಗ್ರಿಡ್ ಅಂತ ಕರಿತೀವಿ. ಸೊ ಈ ಒಂದು ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಏನಿದೆ, ಸೊ ಇದನ್ನ ಅಮಿತ್ ಶಾ ಅವರು, ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಇವಾಗ ಅವರು ಬೆಂಗಳೂರಿಗೆ ವಿಸಿಟ್ ಮಾಡಿರ್ತಾರೆ. ಸೊ ಈ ಸಮಯದಲ್ಲಿ ಈ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅನ್ನೋದನ್ನ ಬೆಂಗಳೂರಿನಲ್ಲಿ ಇವರು ಲಾಂಚ್ ಮಾಡಿರ್ತಾರೆ. ಹಾಗಿದ್ರೆ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಎರಡು ರೀಸನ್ಸ್ ಇಂದ ಇಂಪಾರ್ಟೆಂಟ್ ಆಗಿರುತ್ತೆ. ಒನ್, ಡೆಫಿನೆಟ್ಲಿ ಫಾರ್ ಯುವರ್ ಜನರಲ್ ಸ್ಟಡೀಸ್ ಅಲ್ಲಿ, ಕರೆಂಟ್ ಅಫೇರ್ಸ್ ಅಲ್ಲಿ ಈ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಸೆಕೆಂಡ್ ಏನು ಅಂದ್ರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆ ಬರೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪೊಲೀಸ್ ಸಿಸ್ಟಮ್ ಬಗ್ಗೆ ಏನಾದ್ರೂ ಪ್ರಶ್ನೆ ಕೇಳಿದಾಗ ಸೊ ಇದನ್ನ ಡೆಫಿನೆಟ್ಲಿ ನೀವು ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಬಗ್ಗೆ ಡೆಫಿನೆಟ್ಲಿ ಬರೀಬಹುದಾಗಿರುತ್ತೆ. ಯಾಕೆ ಅಂದ್ರೆ ಈ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಇಂದ ಪೊಲೀಸ್ ಇಲಾಖೆಗೂ ಕೂಡ ಸಾಕಷ್ಟು ಅನುಕೂಲ ಆಗಲಿದೆ. ಈ ಕ್ರೈಮ್ ಡಿಟೆಕ್ಷನ್ ಮಾಡ್ಲಿಕ್ಕೆ, ಅಪರಾಧಗಳನ್ನ ಕಂಡು ಹಿಡಿಲಿಕ್ಕೆ ಈ ಗ್ರಿಡ್ ಅಂತದ್ದು ಬಹಳ ಯೂಸ್ಫುಲ್ ಆಗಲಿದೆ. ಸೊ ಹಾಗಿದ್ರೆ ವಾಟ್ ಈಸ್ ದಿಸ್ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಂತ ನೋಡೋದಾದ್ರೆ, ಇವಾಗ ಏನೋ ಒಂದು ಇಲ್ಲಿಗಲ್ ಆಕ್ಟಿವಿಟಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಹವಾಲಾ ಮನಿ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಅದು ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಅದನ್ನ ಪತ್ತೆ ಹಚ್ಚಲಿಕ್ಕೆ ಬೇಕಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಗಳ ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಏನಿರುತ್ತೆ ಅದನ್ನ ರಿಯಲ್ ಟೈಮ್ ಅಲ್ಲಿ ಅಂದ್ರೆ ನೈಜ ಸಮಯದಲ್ಲಿ ಪಡೆದುಕೊಳ್ಳಿಕ್ಕೆ 11 ಡಿಪಾರ್ಟ್ಮೆಂಟ್ಸ್ಗೆ ಈ ಗ್ರಿಡ್ ಅನ್ನ ತಯಾರಿ ಮಾಡಿರ್ತಾರೆ. ಆ 11 ಡಿಪಾರ್ಟ್ಮೆಂಟ್ಸ್ ಯಾವ್ದ್ಯಾವ್ದು ಅಂದ್ರೆ, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಮತ್ತೆ ಇಂಟೆಲಿಜೆನ್ಸ್ ಬ್ಯೂರೋ ಆಗಿರ್ಬೋದು, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಆಗಿರ್ಬೋದು, ಡೈರೆಕ್ಟರೇಟ್ ಜನರಲ್ ಆಫ್ ಸೆಂಟ್ರಲ್ ಎಕ್ಸೈಸ್ ಇಂಟೆಲಿಜೆನ್ಸ್, ಅದಾದ್ಮೇಲೆ ಸಿಬಿಐ ನಮ್ಮ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಆಗಿರ್ಬೋದು, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಮತ್ತೆ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸೈಸ್ ಮತ್ತೆ ಕಸ್ಟಮ್ಸ್, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಸೊ ಇವರೆಲ್ಲರಿಗೂ ಇವರಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿ, ಆ ಮಾಹಿತಿಯನ್ನ ಕೆಲವೊಂದು ಇಲಾಖೆಗಳಿಂದ ಅವರು ಪಡಿಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಮನಿ ಟ್ರಾನ್ಸ್ಫರ್ ಸರ್ವಿಸಸ್, ಬ್ಯಾಂಕ್ಸ್ ಇರ್ಬೋದು, RBI ಇರ್ಬೋದು, ಇದರ ಮುಖಾಂತರ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅವರಿಂದ ಕೂಡ ಒಂದು ನೋಟಿಸ್ ಕಳ್ಸಿದ್ರೆ ಸಾಕು, ಅವ್ರಿಗೆ ರಿಯಲ್ ಟೈಮ್ ಅಲ್ಲಿ ಮಾಹಿತಿ ಬರ್ಬೇಕಾಗಿರುತ್ತೆ. ಟೆಲಿಕಾಂ ಕಂಪನೀಸ್, ಸೊ ದೂರವಾಣಿ ಕಂಪನಿಗಳು, ಯಾಕಂದ್ರೆ ಸಾಕಷ್ಟು ಟೆಲಿಫೋನ್ ಕಾನ್ವರ್ಸೇಷನ್ಸ್ ಕೂಡ ಅವ್ರಿಗೆ ಬೇಕಾಗಿರುತ್ತೆ. ಸೊ ಈ ರೀತಿಯಾಗಿ ಅವರ ಟ್ರಾವೆಲ್ ಡೇಟಾ ಇರ್ಬೋದು, ಅವರ ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು, ಇಮಿಗ್ರೇಷನ್ ಡೇಟಾ ಇರ್ಬೋದು, ಇವೆಲ್ಲದನ್ನ ಒಂದು ಇಂಟಿಗ್ರೇಟ್ ಮಾಡಿ ಈ 11 ಸಂಸ್ಥೆಗಳಿಗೆ ಅಥವಾ 11 ಇಲಾಖೆಗಳಿಗೆ ನೀಡಲಾಗುತ್ತೆ. ಸೊ ಈ ಒಂದು ಸಿಸ್ಟಮ್ ನ ನಾವು ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಂತ ಕರಿತೀವಿ. ಸೊ ಇಲ್ಲಿ ಪೊಲೀಸ್ ಇಲಾಖೆ ಬರ್ಲೇ ಇಲ್ವಲ್ಲ ಅಂತ ನಿಮ್ಗೆ ಪ್ರಶ್ನೆ ಬಂದಿರ್ಬೋದು. ಡೆಫಿನೆಟ್ಲಿ ಈ ಒಂದು ಗ್ರಿಡ್ ನ ಇನ್ಫಾರ್ಮೇಶನ್ ಏನಿರುತ್ತೆ ಸೊ ಅದು ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ಗಳಿಗೂ ಕೂಡ ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಅದರಿಂದ ಈ ಒಂದು ಆರ್ಟಿಕಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಎಸ್ಸೆ ಬಂದಾಗ ಡೆಫಿನೆಟ್ಲಿ ನೀವು ಇದನ್ನ ಇನ್ಕ್ಲೂಡ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಗ್ರಿಡ್ ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಥವಾ ನ್ಯಾಟ್ ಗ್ರಿಡ್ ಅಂತ ಕರಿತೀವಿ. ಸೊ ಇದನ್ನ ನಿನ್ನೆ ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಲಾಗಿರುತ್ತೆ. ಸೊ ಇದರ ಪರ್ಪಸ್ ನಾನು ಮುಂಚೆನೆ ಹೇಳ್ದಾಗೆ, ಈ ಲೀಗಲ್ ಅಂಡ್ ಸೆಕ್ಯೂರಿಟಿ ಏಜೆನ್ಸೀಸ್ ಟು have automated, secure and immediate access to information obtained from the reliable sources. ನಾನು ಹೇಳಿದ್ದೀನಿ ಯಾವ್ದು ರಿಲಯಬಲ್ ಸೋರ್ಸಸ್ ಅಂತ. ಅದು ಟ್ರಾವೆಲ್ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಮೈಗ್ರೇಷನ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಏಜೆನ್ಸಿಗಳು ಏನೇನಿರುತ್ತೆ ಸೊ ಅವರೆಲ್ಲರೂ ನೈಜ ಸಮಯದಲ್ಲಿ ಭಾರತ ದೇಶದ ಒಂದು ಸುರಕ್ಷತೆಗಾಗಿ ಮಾಡ್ಬೇಕಾಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ಸ್ ನ ಮಾಡ್ಲಿಕ್ಕೆ ಆ ಎಲ್ಲಾ ಮೂಲ ದಾಖಲೆಗಳನ್ನ ಅವರು ನೈಜ ಸಮಯದಲ್ಲಿ ಅವರು ಒದಗಿಸಬೇಕಾಗುತ್ತದೆ. ಸೊ ಈ ಒಂದು ಗ್ರಿಡ್ ನ ತಯಾರಿ ಮಾಡ್ಲಿಕ್ಕೆ ಗವರ್ನಮೆಂಟ್ ಯಾರಿಗೆ ಇಂಟ್ರೆಸ್ಟ್ ಮಾಡಿರತ್ತಂದ್ರೆ ನ್ಯಾಟ್ ಗ್ರಿಡ್ ಗೆ ಇಂಟ್ರೆಸ್ಟ್ ಮಾಡಿರುತ್ತೆ. ಸೊ ಅದನ್ನೇ ನಾವು ನ್ಯಾಷನಲ್ ಇಂಟೆಲಿಜೆನ್ಸ್ ಗ್ರಿಡ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾನು ಮೊದಲನೇ ಸ್ಲೈಡ್ ಅಲ್ಲೇ ಹೇಳ್ದಾಗೆ
11 ಸೆಂಟ್ರಲ್ ಏಜೆನ್ಸೀಸ್ ಅಂಡ್ ಪೊಲೀಸ್ ಆಫ್ ದಿ ಆಲ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್. ಸೊ ಇದನ್ನೇ ನಾನು ಹೇಳಿದ್ದು. ಸೊ 11 ಕೇಂದ್ರ ಏಜೆನ್ಸಿಗಳಿಗೆ ಮತ್ತು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೊಲೀಸರಿಗೆ ಈ ಒಂದು ನ್ಯಾಟ್ ಗ್ರಿಡ್ ನ ಸೇವೆ ಏನಿರುತ್ತೆ ಅದು ಎಲ್ಲರಿಗೂ ಲಭ್ಯವಿರುತ್ತೆ. ಸೊ ಈ ಒಂದು ನ್ಯಾಟ್ ಗ್ರಿಡ್ ನ ಮುಖಾಂತರ ದೇ ಕ್ಯಾನ್ ಆಕ್ಸೆಸ್ ರಿಯಲ್ ಟೈಮ್ ಇನ್ಫಾರ್ಮೇಶನ್ ನೀಡೆಡ್ ಫಾರ್ ಇಂಟೆಲಿಜೆಂಟ್ ಸರ್ವಿಸ್ ಮತ್ತೆ ಇನ್ವೆಸ್ಟಿಗೇಷನ್. ಅಂದ್ರೆ ಯಾವುದೇ ಒಂದು ಗುಪ್ತಚರ ಸೇವೆಗಳು ಮತ್ತು ತನಿಖೆಗಳಿಗೆ ಬೇಕಾಗಿರ್ತಕ್ಕಂತ ಒಂದು ಅಗತ್ಯಕರ ಮಾಹಿತಿ ಏನಿರುತ್ತೆ ಅದನ್ನ ನೈಜ ಸಮಯದಲ್ಲಿ ಪಡ್ಕೊಳ್ಳಿಕ್ಕೆ ಇವರಿಗೆ ಸಹಾಯ ಮಾಡುತ್ತೆ. ಸೊ ಈ ಒಂದು ನ್ಯಾಟ್ ಗ್ರಿಡ್ ನ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂತ ಟೆಕ್ನಾಲಜಿಕಲ್ ಅಸಿಸ್ಟೆನ್ಸ್ ಅಥವಾ ತಂತ್ರಜ್ಞಾನದ ಒಂದು ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನ CDAC ಪುಣೆ ಅವರು ಒದಗಿಸ್ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಪ್ಲಾನ್ ಮ್ಯಾನೇಜ್ಮೆಂಟ್ ಮತ್ತೆ ಕನ್ಸಲ್ಟೇಷನ್, ಈ ಯೋಜನೆಯ ನಿರ್ವಹಣೆ ಮತ್ತು ಸಲಹೆಗಾಗಿ IIT ಬಿಲಾಲಿ ಮೇಲೆ ಇವರು ಡಿಪೆಂಡೆಂಟ್ ಆಗಿರ್ತಾರೆ. ಇದು ಕೂಡ ಪ್ರಶ್ನೆ ಕೇಳ್ಬೋದು, ನ್ಯಾಟ್ ಗ್ರಿಡ್ ನ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಥವಾ ಟೆಕ್ನಿಕಲ್ ಪಾರ್ಟ್ನರ್ ಯಾರಾಗಿದ್ದಾರೆ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಯಾರಾಗಿದ್ದಾರೆ ಅಂತ ಕೂಡ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ನಮಗೆ ನ್ಯಾಟ್ ಗ್ರಿಡ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. With this, let's get into the fourth article. So ಇದನ್ನ ನಾವು ಯುನಿಕ್ ಡಿಸಬಿಲಿಟಿ ID ಸ್ಕೀಮ್ ಅಂತ ಕರಿತೀವಿ ಅಥವಾ ವಿಶಿಷ್ಟ ವಿಶೇಷ ಚೇತನರ ID ಯೋಜನೆ ಅಂತ ಕರಿತೀವಿ. ಸೊ ID ಅಂತಾನೆ ನಮ್ಗೆ ಗೊತ್ತಾಗಬೇಕು, ಅದೊಂದು ಗುರುತು ಪತ್ರ ಆಗಿರುತ್ತೆ. ಸೊ ವಿಶೇಷ ಚೇತನರಿಗೆ ನೀಡ್ತಕ್ಕಂತ ಒಂದು ಗುರುತು ಪತ್ರವನ್ನ ನಾವು ಯುನಿಕ್ ಡಿಸಬಿಲಿಟಿ ಅಥವಾ ವಿಶಿಷ್ಟ ವಿಶೇಷ ಚೇತನರ ಗುರುತು ಪತ್ರ ಅಂತ ಕರಿತೀವಿ. ಸೊ ಇದನ್ನ ಯಾಕೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಾರ್ಗೂ ಗೊತ್ತಿರೋ ಹಾಗೆ ಆಜಾದಿ ಕಾ ಅಮೃತ್ ಮಹೋತ್ಸವವನ್ನ ನಾವೇನ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಸೊ ಇದರ ಸಲುವಾಗಿ ಈ ಡಿಸೆಬಿಲಿಟಿ ಇರ್ತಕ್ಕಂಥವರಿಗೆ ಸೇವೆಗಳನ್ನ ಒದಗಿಸ್ಲಿಕ್ಕೆ ಅದನ್ನ ಸ್ಪೀಡ್ ಅಪ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂತ ಒಂದು ಉಪಕ್ರಮ ಇವಾಗ ಆಗಿರುತ್ತೆ. ಸೊ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಫ್ರೀಡಮ್ ಫೈಟರ್ಸ್ ಯಾರ್ಯಾರು ಇರ್ತಾರೆ ಅಂದ್ರೆ ಯಾವ ಯಾವ ಜಿಲ್ಲೆಗಳಲ್ಲಿ ಸ್ವತಂತ್ರ ಹೋರಾಟಗಾರರ ಜನನ ಆಗಿರುತ್ತೆ ಆ ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆಗಳಲ್ಲಿರ್ತಕ್ಕಂತ ವಿಶೇಷ ಚೇತನರಿಗೆ ಬೇಕಾಗಿರ್ತಕ್ಕಂತ ಸೌಲಭ್ಯಗಳನ್ನ ತ್ವರಿತ ರೀತಿಯಲ್ಲಿ ಕೊಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂತ ಒಂದು ಸ್ಕೀಮ್ ಆಗಿರುತ್ತೆ. ಇದನ್ನ ನಾವು ಯುನಿಕ್ ಡಿಸಬಿಲಿಟಿ ID ಅಂತ ಕರಿತೀವಿ. ಸೊ ಇದ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಟ್ರೈಂಗ್ ಟು ಕ್ರಿಯೇಟ್ ನ್ಯಾಷನಲ್ ಡೇಟಾಬೇಸ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. ಅಂದ್ರೆ ರಾಷ್ಟ್ರದಲ್ಲಿ ಈ ವಿಶೇಷ ಚೇತನರ ಸಂಖ್ಯೆ ಎಷ್ಟಿದೆ ಅನ್ನೋ ಒಂದು ದತ್ತಾಂಶವನ್ನ ರೆಡಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಅವರಿಗೆ ಡಿಸಬಿಲಿಟಿ ಸರ್ಟಿಫಿಕೇಟ್ಸ್ ನ ಕೊಡ್ತಾರೆ. ಅಂದ್ರೆ ನಾಟ್ ಓನ್ಲಿ ದೋಸ್ ಹೂ ಆರ್ ಸ್ಟಿಲ್ ಅನ್ಕವರ್ಡ್ ಬಟ್ ಆಲ್ಸೋ ಟು ಪರ್ಸನ್ಸ್ ವಿತ್ ನ್ಯೂ ಟೈಪ್ಸ್ ಆಫ್ ಡಿಸಬಿಲಿಟೀಸ್. ಅಂದ್ರೆ ಹೊಸ ರೀತಿಯ ಈ ವಿಕಲಾಂಗತೆ ಏನಿರುತ್ತೆ ಸೊ ಅದನ್ನು ಕೂಡ ಐಡೆಂಟಿಫೈ ಮಾಡ್ತಾರೆ. ದಿಸ್ ಇಸ್ ಅಕಾರ್ಡಿಂಗ್ ಟು ಈ ಒಂದು ಡಿಸಬಿಲಿಟೀಸ್ ಆಕ್ಟ್ ಏನಿದೆ ಅದರ ಮುಖಾಂತರ ಇದನ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಸೊ ಇದರ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಇರ್ತಕ್ಕಂತ ಸ್ಕೀಮ್ಸ್ ಏನಿರುತ್ತೆ ಅದನ್ನ ಟ್ರಾನ್ಸ್ಪರೆನ್ಸಿ ಮತ್ತೆ ಎಫಿಷಿಯನ್ಸಿ, ಅವ್ರಿಗೆ ಪಾರದರ್ಶಕತೆಯಿಂದ ಅವರಿಗೆ ಒದಗಿಸ್ಲಿಕ್ಕೆ, ಅದ್ರ ಜೊತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಟ್ರೈನಿಂಗ್ ಆಗಿರ್ಬೋದು, ಇನ್ಕ್ಲೂಸಿವ್ ಎಜುಕೇಶನ್ ಆಗಿರ್ಬೋದು, ರಿಹ್ಯಾಬಿಲಿಟೇಷನ್ ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, ರೈಲ್ವೆ ಕನ್ಸೆಷನ್ ಆಗಿರ್ಬೋದು, ಇವೆಲ್ಲವನ್ನ ಒದಗಿಸ್ತಕ್ಕಂತ ಒಂದು ಯುನಿಕ್ ID ಕಾರ್ಡ್ ಇದಾಗಿರಲಿದೆ. ಸೊ ಅದಾದ್ಮೇಲೆ ಇದ್ರ ಜೊತೆ it will also help in tracking of physical and financial progress of the benefit delivery at all levels of hierarchy. ಅಂದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಬೆನಿಫಿಟ್ ಏನಿರುತ್ತೆ ಸೊ ಆ ಒಂದು ಬೆನಿಫಿಟ್ ಇಂದ ಪ್ರೋಗ್ರೆಸ್ ಹೇಗಾಗ್ತಾ ಇದೆ ಅದನ್ನ ಎಲ್ಲಾ ಮಟ್ಟಗಳಲ್ಲಿ ಅಂದ್ರೆ ವಿಲೇಜ್ ಲೆವೆಲ್ ಅಲ್ಲಿ, ಬ್ಲಾಕ್ ಲೆವೆಲ್ ಅಲ್ಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಮಾನಿಟರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಯುನಿಕ್ ಡಿಸಬಿಲಿಟಿ ID ಸ್ಕೀಮ್ ಅಂತ ಕರಿತೀವಿ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಯೂನಿಯನ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ ಮಿನಿಸ್ಟ್ರಿ ಅಥವಾ ಸೋಷಿಯಲ್ ಜಸ್ಟಿಸ್ ಮತ್ತೆ ಎಂಪವರ್ ಮಿನಿಸ್ಟ್ರಿ ಇದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರೋಗ್ರಾಮ್ ನ ನಾವು ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ವಿಶೇಷ ಚೇತನರಿಗೆ ಈ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾವು ಯುನಿಕ್ ಡಿಸಬಿಲಿಟಿ ID ಸ್ಕೀಮ್ ಅಂತ ಕರಿತೀವಿ. ಸೊ ಈ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ 75 ಡಿಸ್ಟ್ರಿಕ್ಟ್ಸ್ ಅಕ್ರಾಸ್ ಇಂಡಿಯಾ, ಭಾರತ ದೇಶದಾದ್ಯಂತ 75 ಜಿಲ್ಲೆಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಈ 75 ಜಿಲ್ಲೆಗಳನ್ನ ಯಾವುದರ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಸ್ವತಂತ್ರ ಹೋರಾಟಗಾರರು ಜನಿಸಿದ ಸ್ಥಳಗಳಾಗಿರ್ಬೇಕು, ಆ ಪ್ರದೇಶಗಳನ್ನ ಮಾತ್ರ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಈ ಒಂದು ಸ್ಕೀಮ್ ಏನಿದೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಕ್ಟಿವಿಟೀಸ್ ನ ಮಾಡುತ್ತೆ ಅಥವಾ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನ ಅವರು ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಇದು ಸೋಷಿಯಲ್ ಜಸ್ಟಿಸ್ ಮತ್ತೆ ಎಂಪವರ್ಮೆಂಟ್ ಕೆಳಗಡೆ ಬಂದ್ರು ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಥವಾ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಮಾಡುತ್ತೆ. ಸೊ ಇದರ ಸಲುವಾಗಿ ಇವರು 90 ಡೇಸ್ ಕ್ಯಾಂಪೇನ್ ಅಥವಾ 90 ದಿನಗಳ ಒಂದು ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಜಿಲ್ಲೆಗಳನ್ನ ಹೇಗೆ
ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಸ್ವತಂತ್ರ ಹೋರಾಟಗಾರರು ಜನಿಸಿದ ಜಿಲ್ಲೆಗಳನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಕ್ಯಾಂಪೇನ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಏಮಿಂಗ್ ಫಾರ್ 100% ಕವರೇಜ್ ಫಾರ್ 17 ಸೆಂಟ್ರಲ್ ಸ್ಕೀಮ್ಸ್ ಇನ್ 75 ಡಿಸ್ಟ್ರಿಕ್ಟ್ಸ್. ಅಂದ್ರೆ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂತೆ 17 ಕೇಂದ್ರೀಯ ಯೋಜನೆಗಳನ್ನ 75 ಜಿಲ್ಲೆಗಳಲ್ಲಿ 100% ಆಗಿ ಇಂಪ್ಲಿಮೆಂಟ್ ಮಾಡ್ತಕ್ಕಂತ ಒಂದು ಕೆಲಸ ಇಲ್ಲಿ ಮಾಡ್ತಾರೆ. ಹಾಗಿದ್ರೆ ಕೆಲವೊಂದು ಜಿಲ್ಲೆಗಳನ್ನ ನಾವ್ ಇಲ್ಲಿ ಮೆನ್ಷನ್ ಮಾಡಿದೀವಿ. ಸೊ ಅದರಲ್ಲಿ 1 or 2 ಹೇಳೋದಾದ್ರೆ ಮಂಗಲ ಪಾಂಡೆ ಅವರು ಜನಿಸಿರ್ತಕ್ಕಂತ ಸ್ಥಳ ಅದು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯನ್ನ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಈ ವೆಸ್ಟ್ ಬೆಂಗಾಲ್ ಪುರಬ್ ಮಿಡನ್ಪುರ್ ಇನ್ ವೆಸ್ಟ್ ಬೆಂಗಾಲ್. ಸೊ ಅದು ಯಾರ ಒಂದು ಜನನ ಪ್ರದೇಶವಾಗಿತ್ತೆ ಅಂದ್ರೆ ಇಟ್ ಈಸ್ ದಿ ಹೋಮ್ ಡಿಸ್ಟ್ರಿಕ್ಟ್ ಆಫ್ ಮಾತಾಗಿನಿ ಹಜಾರಾ ಅನ್ನೋರ ಒಂದು ಪ್ರದೇಶವಾಗಿರುತ್ತೆ. ಈ ರೀತಿ ಸೊ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಜಿಲ್ಲೆಗಳನ್ನ ನಾವು ಮೆನ್ಷನ್ ಮಾಡಿರ್ತೀವಿ. ಇನ್ನೊಂದು ಪ್ರಮುಖವಾದ ಪ್ಲೇಸ್ ಏನು ಅಂದ್ರೆ ಮಧ್ಯಪ್ರದೇಶದ ಅಲಿರಾಜ್ಪುರ ಏನಿದೆ ಅಲ್ಲಿ ಚಂದ್ರಶೇಖರ್ ಆಜಾದ್ ರವರು ಜನಿಸಿರ್ತಾರೆ. ಸೊ ಈ ರೀತಿಯಾಗಿ ಸ್ವತಂತ್ರ ಹೋರಾಟಗಾರರು ಎಲ್ಲೆಲ್ಲಿ ಜನಿಸಿರ್ತಾರೆ ಆ 75 ಜಿಲ್ಲೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಪ್ರೋಗ್ರಾಮ್ ನ 100% ಆಗಿ ಇಂಪ್ಲಿಮೆಂಟ್ ಮಾಡ್ತಕ್ಕಂತ ಕೆಲಸ ಮಾಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನೇವಲ್ ಇನ್ವೆಸ್ಟಿಚ್ಯೂರ್ ಸೆರೆಮನಿ 2022 ಅಥವಾ ನೌಕಾ ಪ್ರತಿಷ್ಠಾನ ಸಮಾರಂಭ 2022 ಅಂತ ಕರಿತೀವಿ. ಅಂದ್ರೆ ನಮ್ಮ ಒಂದು ನೌಕಾ ಒಂದು ಸೇವೆಯಲ್ಲಿ ವಿಶಿಷ್ಟವಾದ ಸೇವೆ ಸಲ್ಲಿಸಿರ್ತಕ್ಕಂಥವರಿಗೆ ಕೊಡ್ತಕ್ಕಂತ ಪ್ರಶಸ್ತಿ ಇದಾಗಿರುತ್ತೆ. ಅಫ್ಕೋರ್ಸ್ ಪ್ರಶಸ್ತಿಗಳು ಅಂದ ಕೂಡಲೇ ಈ ಒಂದು ನೌಕಾಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಪ್ರಶಸ್ತಿ ಆಗಿರೋದ್ರಿಂದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂತ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ದಿ ನೇವಲ್ ಇನ್ಸ್ಟಿಟ್ಯೂಟ್ ಸೆರೆಮನಿ 2022 ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಟು ಫೆಲಿಸಿಟೇಟ್ ನೇವಲ್ ಪರ್ಸನಲ್ who have demonstrated gallant acts, leadership, professional achievement and distinguished service. ಸೊ ಇದನ್ನ ಎಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಕೊಚ್ಚಿ ನೇವಲ್ ಬೇಸ್ ಏನಿದೆ ಅಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಈ ನೌಕಾಪಡೆಯಲ್ಲಿ ವಿಶೇಷವಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವರಿಗೆ ನಾಯಕತ್ವ ಇರ್ಬೋದು, ವೃತ್ತಿಪರ ಸಾಧನೆಗಳಿರ್ಬೋದು ಅಥವಾ ವಿಶಿಷ್ಟ ಸೇವೆಗಳನ್ನು ಗೌರವಿಸಲು ಕೊಚ್ಚಿಯ ನೌಕಾಪಡೆಯಲ್ಲಿ ಈ ಒಂದು ಪ್ರಶಸ್ತಿಗಳನ್ನ ಪ್ರದಾನ ಮಾಡ್ತಾ ಇದ್ದಾರೆ. ಸೊ ಯೂಶಲಿ ಈ ತರ ಹೈ ಲೆವೆಲ್ ಅವಾರ್ಡ್ಸ್ ಬಂದಾಗ ಪದ್ಮ ಅವಾರ್ಡ್ಸ್ ಇರ್ಬೋದು, ಈ ನೇವಲ್ ಅವಾರ್ಡ್ಸ್ ಇರ್ಬೋದು, ಯೂಶಲಿ ಅದು ಭಾರತ ರಾಷ್ಟ್ರದ ರಾಷ್ಟ್ರಪತಿಗಳ ಮುಖಾಂತರ ಈ ಪ್ರಶಸ್ತಿಗಳನ್ನ ಕೊಡಿಸಲಾಗುತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯೂಶಲಿ ಈ ಪ್ರಶಸ್ತಿಗಳನ್ನ ಕೊಡ್ತಾರೆ. ಬಟ್ ಫಾರ್ ದಿ ವೆರಿ ಫಸ್ಟ್ ಟೈಮ್ ಈ ಸರಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಡ್ಮಿರಲ್ ಜನರಲ್ ಹರಿಕುಮಾರ್ ಅವರ ಕೈಯಲ್ಲಿ ಈ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಇವರು ಚೀಫ್ ಆಫ್ ನೇವಲ್ ಸ್ಟಾಫ್ ಆಗಿರ್ತಾರೆ. ಅಂದ್ರೆ ನೌಕಾಪಡೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಅಡ್ಮಿರಲ್ ಹರಿಕುಮಾರ್ ಅವರ ಕಡೆಯಿಂದ ಈ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಇವರು ಭಾರತದ ರಾಷ್ಟ್ರಪತಿಗಳ ಪರವಾಗಿ ಈ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಪ್ರಶ್ನೆ ಕೇಳ್ಬೋದು, ಈ ನೇವಲ್ ಇನ್ಸ್ಟಿಟ್ಯೂಟ್ ಸೆರೆಮನಿ 2022 ನ ಕನ್ಫರ್ಮ್ ಮಾಡಿದ್ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಯೂಶುವಲಿ ನಮ್ಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ನೆನಪಿರುತ್ತೆ. ಬಟ್ ಇದನ್ನ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ. ಸೊ ಚೀಫ್ ಆಫ್ ನೇವಲ್ ಸ್ಟಾಫ್ ಆಗಿರ್ತಕ್ಕಂಥ ಹರಿಕುಮಾರ್ ಅವರು ಈ ಬಾರಿ ಪ್ರಶಸ್ತಿಗಳನ್ನ ಕೊಟ್ಟಿರ್ತಾರೆ. ಸೊ ಒಟ್ಟು ಎಷ್ಟು ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಈ ಬಾರಿ 31 ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ನೌಸೇನಾ ಮೆಡಲ್ಸ್ ಗ್ಯಾಲಂಟ್ರಿ ಮತ್ತೆ ಡಿವೋಷನ್ ಟು ಡ್ಯೂಟಿ ಮತ್ತೆ 17 ವಿಶಿಷ್ಟ ಸೇವಾ ಮೆಡಲ್ ಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ 6 ನವಸೇನಾ ಪದಕಗಳು ಶೌರ್ಯದಲ್ಲಿ, ಮತ್ತೆ ನವಸೇನಾ ಪದಕಗಳು ಕರ್ತವ್ಯ ನಿಷ್ಠೆ ತೋರಿಸಿರ್ತಕ್ಕಂಥವ್ರಿಗೆ, ಮತ್ತೆ 17 ವಿಶಿಷ್ಟ ಸೇವಾ ಪದಕಗಳನ್ನ ಕೊಡ್ತಾ ಇದ್ದಾರೆ. ಸೊ ಇನ್ ಅಡಿಷನ್ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ನೌಕಾಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ. ಅದ್ಯಾವ್ದು ಅಂದ್ರೆ ಸರ್ವೋತ್ತಮ್ ಜೀವನ್ ರಕ್ಷಾ ಪದಕ ಆಗಿರುತ್ತೆ. ಅದಾದ್ಮೇಲೆ ಲೆಫ್ಟಿನೆಂಟ್ ವಿ.ಕೆ. ಜೈನ್ ಸ್ಮಾರಕ ಚಿನ್ನದ ಪದಕ, ಸೊ ಲೆಫ್ಟಿನೆಂಟ್ ವಿ.ಕೆ. ಜೈನ್ ಮೆಮೋರಿಯಲ್ ಗೋಲ್ಡ್ ಮೆಡಲ್ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಕ್ಯಾಪ್ಟನ್ ರವಿ ಧೀರ್ ಮೆಮೋರಿಯಲ್ ಗೋಲ್ಡ್ ಮೆಡಲ್ ಕೂಡ ಕೊಡ್ತಾರೆ. CNS ಟ್ರೋಫಿ ಫಾರ್ ಬೆಸ್ಟ್ ಗ್ರೀನ್ ಪ್ರಾಕ್ಟೀಸ್ ಅಂಡ್ ಯೂನಿಟ್ ಸೈಟೇಷನ್ ಇದನ್ನು ಕೂಡ ಈ ಒಂದು ಸಮಯದಲ್ಲಿ ಪ್ರಶಸ್ತಿಗಳನ್ನ ಪ್ರದಾನ ಮಾಡ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ವೆಸ್ಟ್ ಚಾಲೆಂಜ್ ನಂಬರ್ 152. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, ಗೋ ಥ್ರೂ ದ ಕ್ವೆಶ್ಚನ್ಸ್ ಅಂಡ್ ಗಿವ್ us the answers. With this we are completing today's current affairs, and once again I'll meet you tomorrow with tomorrow's current affairs. Till then, keep reading, be safe. Thank you very much for watching.